ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾವನಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ, ಪರಿಶುದ್ಧಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ. ಮುರಿದ ಮನಸ್ಸುಗಳಲ್ಲಿ ಜೀವ ಶಕ್ತಿ ತುಂಬಿರಿ, ಮುರಿದ ಮನಸ್ಸುಗಳಲ್ಲಿ ಜೀವ ಶಕ್ತಿ ತುಂಬಿರಿ. ಪಂಚಾಶತಮದ ಅಭಿಷೇಕ ಈಗ ನಮಗೆ ನೀಡಿರಿ, ಪ್ರೇಷಿತರ ಅಭಿಷೇಕ ಈಗ ನಮಗೆ ನೀಡಿರಿ. ಅಭಿಷೇಕದ ಕರದಿಂದ ನಮ್ಮನ್ನು ಸ್ಪರ್ಶಿಸಿರಿ, ಅದ್ಭುತ ನಡೆಸುವ ಕರದಿಂದ ನಮ್ಮನ್ನು ಸ್ಪರ್ಶಿಸಿರಿ. ಸೌಖ್ಯವ ನೀಡಿರಿ ಪರಿಶುದ್ಧಾತ್ಮರೇ, ಶಕ್ತಿಯ ತುಂಬಿಸಿರಿ ಪರಿಶುದ್ಧಾತ್ಮರೇ. ಮಾರಕವಾದ ರೋಗಗಳೆಲ್ಲ ಸೌಖ್ಯವಾಗಲಿ, ಜೋತು ಬಿದ್ದ ಕೈಕಾಲುಗಳು ಸೌಖ್ಯವಾಗಲಿ. ಅದ್ಭುತ ನಡೆಸುವ ಕರದಿಂದ ನಮ್ಮನ್ನು ಸ್ಪರ್ಶಿಸಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಅದ್ಭುತ ನಡೆಸುವ ಯೇಸುವಿನ ಕರ, ಆ ಅದ್ಭುತ ನಡೆಸುವ ಕರದಿಂದ ಪ್ರಭು ಯೇಸು ನಮ್ಮೊಬ್ಬೊಬ್ಬರನ್ನ ಸ್ಪರ್ಶಿಸಲಿ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಕಾಡುತ್ತಿರುವ ಎಲ್ಲ ಮಾರಕವಾದ ರೋಗಗಳು ಗುಣವಾಗಲಿ, ಜೋತು ಬಿದ್ದ ಕೈಕಾಲುಗಳು ಬಲ ಹೊಂದಲಿ, ಕುಸಿದು ಬೀಳುವ ನಿಮ್ಮ ಮೊಣಕಾಲುಗಳು ದೃಢವಾಗಲಿ. ನೀವು ಹಿಡಿದಿರುವ ಮಾರ್ಗವನ್ನು ಸರಿಪಡಿಸಿಕೊಳ್ಳಿರಿ. ವಿಶ್ವಾಸದ ಹೋರಾಟವನ್ನು ಸ್ಥಿರಚಿತ್ತರಾಗಿ ಸ್ಥೈರ್ಯದಿಂದ ಮುನ್ನಡೆಸಿರಿ. ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 28ನೇ ಅಧ್ಯಾಯ ವಚನ 7-10. ಮಾಲ್ಟಾ ಎಂಬ ದ್ವೀಪದಲ್ಲಿ ಪೌಲನ ಅನುಭವ ನಿನ್ನೆ ಧ್ಯಾನಿಸಿದೆವು. ಆ ದ್ವೀಪದ ಮುಖ್ಯಸ್ಥನಾದ ಪೊಪ್ಲಿಯನ ಹೊಲಗದ್ದೆಗಳು ನಾವಿದ್ದ ಸ್ಥಳದ ಪಕ್ಕದಲ್ಲೇ ಇದ್ದವು. ಅವನು ನಮ್ಮನ್ನು ಸ್ವಾಗತಿಸಿ, ಕಾರಣ ಇವನೊಬ್ಬ ದೇವರು ಅಂದ್ರಲ್ಲ, ಓಕೆ, ನಮ್ಮನ್ನು ಸ್ವಾಗತಿಸಿ 3 ದಿನಗಳವರೆಗೆ ಆದರದಿಂದ ಸತ್ಕರಿಸಿದರು. ಪೊಪ್ಲಿಯನ ತಂದೆ ಜ್ವರದಿಂದಲೂ ರಕ್ತ ಬೇದಿಯಿಂದಲೂ ಹಾಸಿಗೆ ಹಿಡಿದಿದ್ದನು. ಪೌಲನು ಅವನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ತನ್ನ ಕರಗಳನ್ನು ಅವನ ಮೇಲಿಟ್ಟು ಅವನನ್ನು ಗುಣಪಡಿಸಿದನು. ಇದಾದ ನಂತರ ದ್ವೀಪದಲ್ಲಿದ್ದ ಮಿಕ್ಕ ರೋಗಿಗಳೂ ಬಂದು ಪೌಲನಿಂದ ಆರೋಗ್ಯವನ್ನು ಪಡೆದುಕೊಂಡರು. ಪ್ರೈಸ್ ದ ಲಾರ್ಡ್. ಪೌಲನು ಆ ಇದ್ದ ಸ್ಥಳದಲ್ಲಿ, ಆ ಮಾಲ್ಟಾ ದ್ವೀಪದಲ್ಲಿ, ಆ ಮುಖ್ಯಸ್ಥನಾದ ಪೊಪ್ಲಿಯನ ತಂದೆ ಜ್ವರ ಮತ್ತು ರಕ್ತಭೇದಿಯಿಂದ ಹಾಸಿಗೆ ಪೀಡಿತನಾಗಿ ಎಷ್ಟೋ ದಿನಗಳಿಂದ ನರಳಾಡುತ್ತಿದ್ದರು. ಅನೇಕ ವೈದ್ಯರ ಚಿಕಿತ್ಸೆ ಪಡೆದುಕೊಂಡಿದ್ದರು, ಹಣಕಾಸು ವ್ಯಯ ಮಾಡಿದ್ದರು. ಆತನ ರೋಗ ಗುಣವಾಗಿರಲಿಲ್ಲ. ಯೇಸುವಿನ ನಾಮದಲ್ಲಿ ಪೌಲನು ಪ್ರಾರ್ಥಿಸಿ ರೋಗಿಯ ತಲೆಯ ಮೇಲೆ ಕೈಯಿಟ್ಟಾಗ ಅವನ ರೋಗಬಾಧೆ ಸೌಖ್ಯವಾಗಿ ಅವನು ಸೌಖ್ಯವನ್ನು ಪಡೆದುಕೊಂಡನು. ಅದನ್ನು ಕೇಳಿದಾಗ ಇಡೀ ಊರಿನ ಜನರು, ಅನೇಕ ರೋಗಿಗಳು ಬಂದು ಪೌಲನ ಮುಖಾಂತರ ಸೌಖ್ಯವನ್ನ ಪಡೆದುಕೊಂಡರು. ಇದನ್ನ ಓದುವಾಗ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು, ಇತ್ತೀಚಿನ ಅಂತಿಮ ದಿನಗಳಲ್ಲಿ ಹೆಚ್ಚು ಯೇಸುವಿನ ನಾಮದಲ್ಲಿ ರೋಗ ಸೌಖ್ಯ, ಅದ್ಭುತ ಕಾರ್ಯ, ಸೂಚನ ಕಾರ್ಯಗಳು ಜರುಗಲೇಬೇಕು. ದೇವರ ಸೇವೆ ಮಾಡುವ ಯಾಜಕರು, ಕನ್ಯಾಸ್ತ್ರೀಯರು, ದೇವ ಸೇವಕರು ಪವಿತ್ರಾತ್ಮರ ವರ ಫಲಗಳಿಂದ ಅಭಿಷೇಕಿಸಲ್ಪಡಬೇಕು. ರಾತ್ರಿ ಹಗಲು ದೇವರ ಪ್ರಸನ್ನತೆಯಲ್ಲಿದ್ದು ಅವರು ಈ ಶುಶ್ರೂಷೆಯನ್ನು ಯೇಸುವಿನ ನಾಮದ ಮಹಿಮೆಗಾಗಿ ಮಾಡಲೇಬೇಕಾಗಿದೆ. ಇವತ್ತು ದೇವ ಸೇವಕರುಗಳು ಜೊಳ್ಳಾಗಿರಬಾರದು, ತಣ್ಣಗಾಗಿಯೂ ಇಲ್ಲ, ಬಿಸಿಯಾಗಿಯೂ ಇಲ್ಲ. ಆದ್ದರಿಂದ ನಿನ್ನನ್ನು ನನ್ನ ಬಾಯಿಯಿಂದ ಕಕ್ಕಿ ಬಿಡುತ್ತೇನೆ. ಇವತ್ತು ನಾವು ಯೇಸುವಿಗಾಗಿ ತಣ್ಣಗಾದರೂ ಇರಬೇಕು, ಬಿಸಿಯಾದರೂ ಇರಬೇಕು. ಅದಕ್ಕೆ ನಾವು ಖಾಲಿಯಾದ ಪಾತ್ರೆಯಾಗಿ ಇರಬಾರದು. ಈ ಪಾತ್ರೆ ದೇವರ ಮಹಿಮೆ ತುಂಬಿದ ಪಾತ್ರೆಯಾಗಿ, ದೇವರ ಕರಗಳಲ್ಲಿ ಉಪಯುಕ್ತವಾದ ಪಾತ್ರೆಯಾಗಿ ಮಾರ್ಪಾಡಾಗಬೇಕು. ನೋಡಿ, ಪೌಲ ಅಲ್ಲಿ ಒಬ್ಬ ರೋಗಿಯನ್ನು ಗುಣಪಡಿಸಿದ. ಒಂದು ಅದ್ಭುತ ಕಾರ್ಯ, ಸೌಖ್ಯ ನಡೆದಾಗ ಊರಿಗೆ ಊರೇ ಬಂದು ಯೇಸುವಿನ ನಾಮವನ್ನು ವಿಶ್ವಾಸಿಸಿ ರೋಗ ಸೌಖ್ಯವನ್ನು ಪಡೆದುಕೊಂಡು ಸಾಕ್ಷಿಗಳಾಗಿ ಮಾರ್ಪಟ್ಟರು. ಅನನೀಯ ಎಂಬ ಒಬ್ಬ ಪಾರ್ಶ್ವ ರೋಗಿಯನ್ನು ಪೇತ್ರ ಗುಣಪಡಿಸಿದಾಗ ಆ ಊರಿನಲ್ಲಿದ್ದ ಜನ ಎಲ್ಲ, ಲುದ್ದ ಮತ್ತು ಜೊಪ್ಪ, ಆ ಊರಿನ ಜನ ಎಲ್ಲ ಆಶ್ಚರ್ಯಚಕಿತರಾದರು. 40 ವರ್ಷ ಪ್ರಾಯದ ಹುಟ್ಟು ಕುಂಟ, ಸುಂದರ ದ್ವಾರ ಮಂಟಪದ ಬಳಿ ಭಿಕ್ಷೆ ಬೇಡುತ್ತಿದ್ದ ಕುಂಟ, ಅವನು ಎದ್ದು ನಡೆದಾಡಿದ್ದನ್ನು ನೋಡಿದ ಜನ ಇದೇನು ಮಹತ್ ಕಾರ್ಯ ಎಂದು ಆಶ್ಚರ್ಯಚಕಿತರಾದರು. ಪೇತ್ರ ಹೇಳುತ್ತಾನೆ, ನಮ್ಮ ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ನಾವಿದನ್ನು ಮಾಡಿಲ್ಲ.
ಯೇಸುವಿನ ನಾಮದ ಮೇಲೆ ಈತ ಇಟ್ಟ ವಿಶ್ವಾಸ ಆತನನ್ನು ಸಂಪೂರ್ಣವಾಗಿ ಸೌಖ್ಯ ಮಾಡಿದೆ. ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡುವ ಒಂದು ಹಸ್ತ ಯೇಸುವಿಗೆ ಬೇಕಾಗಿದೆ. ಯೇಸುವಿನ ಕುರಿತು ಮಾತನಾಡುವ ಒಂದು ಬಾಯಿ ಯೇಸುವಿಗೆ ಬೇಕಾಗಿದೆ. ಇವತ್ತು ನಮ್ಮನ್ನು ನಾವು ಶುದ್ಧೀಕರಿಸಲ್ಪಟ್ಟಾಗ ದೇವರ ಕರಗಳಲ್ಲಿ ಯೋಗ್ಯ ಪಾತ್ರೆಗಳಾಗಿ ಮಾರ್ಪಾಡಾಗುತ್ತೇವೆ. ಪ್ರವಾದಿ ಯೆಶಾಯನು ದೇವರ ಆಲಯದಲ್ಲಿ ದರ್ಶನವನ್ನು ಕಂಡಾಗ ನಾನು ಅಶುದ್ಧನು 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 ಎಂದು ಹುಲುಬುತ್ತಾನೆ. ಆ ಕೆರೂಬಿ ಆ ಕೆಂಡವನ್ನು ತೆಗೆದು ಅವನ ತುಟಿಗೆ ತಾಕಿಸಿ ನಿನ್ನ ದೋಷ ನೀಗಿತು ಎಂದಾಗ, ಯಾರನ್ನ ಕಳುಹಿಸಲಿ ನಾನು ನನ್ನ ಪರವಾಗಿ, ಇಗೋ ನಾನು ಸಿದ್ಧ ಎಂದು ಪ್ರವಾದಿ ಯೆಶಾಯನು ಮಹಿಮೆಯ ಪಾತ್ರೆಯಾಗಿ ದೇವರ ಕರಗಳಲ್ಲಿ ಉಪಯೋಗಿಸಲ್ಪಟ್ಟ. ಯೆರೆಮೀಯ 15:19 ನಾವು ನೋಡ್ತೇವೆ. ಅದ್ಭುತಕರವಾದ ವಚನ. ಆ ವಚನವನ್ನು ಓದೋಣ. ಈ ದಿನ ವಿಶೇಷವಾಗಿ ಎಲ್ಲ ಗುರುಗಳು, ಕನ್ಯಾಸ್ತ್ರೀಯರು, ದೇವ ಸೇವಕರು, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ದೇವರ ಪವಿತ್ರಾತ್ಮರ ಕೃಪಾ ವರಗಳಿಂದ ಅಭಿಷೇಕಿಸಲ್ಪಡಬೇಕು. ಅದಕ್ಕಾಗಿ ಈ ಪ್ರೇಷಿತರ ಕಾರ್ಯಕಲಾಪಗಳನ್ನು ನಾವು ಸ್ಟಡಿ ಮಾಡಿದ್ದು. ಪ್ರೇಷಿತರಲ್ಲಿ ಕಾರ್ಯ ಮಾಡಿದ ಅದೇ ಪರಿಶುದ್ಧಾತ್ಮರ ಶಕ್ತಿ ನನ್ನಲ್ಲಿ ನಿನ್ನಲ್ಲಿ ಕಾರ್ಯ ಮಾಡಬೇಕು. ಆತ್ಮರೇ ನಮ್ಮನ್ನು ಉಪಯೋಗಿಸಿ, ಆತ್ಮರೇ ನಮ್ಮಲ್ಲಿ ಪ್ರಜ್ವಲಿಸಿ, ಆತ್ಮರೇ ನಮ್ಮಲ್ಲಿ ಕಾರ್ಯ ಮಾಡಿರಿ ಎಂಬುದಾಗಿ. ನೀನು ಬಸ್ಸಲ್ಲಿ ಹೋಗ್ತಾ ಇರಬಹುದು, ಯಾರೋ ಒಬ್ಬರಿಗೆ ಯೇಸುವಿನ ಬಗ್ಗೆ ಹೇಳುವಾಗ, ಅವರಿಗಾಗಿ ನೀನು ಪ್ರಾರ್ಥನೆ ಮಾಡುವಾಗ, ಆ ನಾಮದಲ್ಲಿ ವಿಶ್ವಾಸವಿಡುವ ಅವರು ಸೌಖ್ಯವನ್ನು ಪಡೆದುಕೊಂಡು ಅವರು ಸಾಕ್ಷಿಯಾಗಿ ಬಂದು ನಿಲ್ಲುವವರಾಗಿದ್ದಾರೆ. ಯೇಸು ಯಾವ ಯಾವ ಊರುಗಳಿಗೆ ಹೋದರೂ ದೇವರ ವಾಕ್ಯವನ್ನು ಸಾರುತ್ತಾ, ದುರಾತ್ಮ ಪೀಡಿತರನ್ನ ಬಿಡುಗಡೆ ಮಾಡುತ್ತಾ, ರೋಗಿಗಳನ್ನು ಸೌಖ್ಯಪಡಿಸುತ್ತಾ, ಎಲ್ಲೆಡೆ ಒಳಿತನ್ನ ಮಾಡುತ್ತಾ ಸಂಚರಿಸಿದರು. ಇದಕ್ಕೆ ಕಾರಣ ಏನು? ಪ್ರೇಷಿತರ ಕಾರ್ಯಕಲಾಪಗಳು 10:38 ನಾವು ನೋಡ್ತೇವೆ. ಪ್ರಭು ಯೇಸು ದೇವರ ಶಕ್ತಿಯಿಂದಲೂ ಪವಿತ್ರಾತ್ಮರಿಂದಲೂ ಅಭಿಷಕ್ತರಾಗಿದ್ದರು. ಆದ ಕಾರಣ ಇವತ್ತು ಪ್ರತಿಯೊಬ್ಬ ದೇವ ಸೇವಕರು, ಗುರುಗಳು, ಕನ್ಯಾಸ್ತ್ರೀಯರು, ಕ್ರೈಸ್ತ ವಿಶ್ವಾಸಿಗಳು ದೇವರ ಶಕ್ತಿಯಿಂದಲೂ ಪವಿತ್ರಾತ್ಮರಿಂದಲೂ ಅಭಿಷೇಕಿಸಲ್ಪಟ್ಟು ಪರಿಶುದ್ಧವಾದ ಜೀವನವನ್ನು ನಡೆಸಿ ಅವರ ಮುಖಾಂತರ ಯೇಸುವಿಗೆ ನೈಜ ಸಾಕ್ಷಿಗಳಾಗಬೇಕು. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ ವಚನ 19. ಅದಕ್ಕೆ ಸರ್ವೇಶ್ವರ, ನೀವು ನನಗೆ ಅಭಿಮುಖನಾಗಿ ಹಿಂದಿರುಗಿ ಬಂದರೆ ಮರಳಿ ನಿನ್ನನ್ನು ನನ್ನ ಸೇವೆಗೆ ಸೇರಿಸಿಕೊಳ್ಳುವೆನು. ಇವತ್ತು ಬಿದ್ದು ಹೋದ ಪ್ರತಿಯೊಬ್ಬ ದೇವ ಸೇವಕರು ಮತ್ತೆ ಎಬ್ಬಿಸಲ್ಪಡಲಿ. ಮತ್ತೆ ಅವರು ದೇವರ ರಾಜ್ಯಕ್ಕಾಗಿ ದುಡಿಯುವ ಕೃಪೆ, ಅಭಿಷೇಕ ಅವರಿಗೆ ನವೀಕರಿಸಲ್ಪಡಲಿ. ನೀನು ನನಗೆ ಅಭಿಮುಖನಾಗಿ ಹಿಂದಿರುಗಿ ಬಂದರೆ ಮರಳಿ ನಿನ್ನನ್ನು ನನ್ನ ಸೇವೆಗೆ ಸೇರಿಸಿಕೊಳ್ಳುವೆನು. ತುಚ್ಛವಾದುದನ್ನು ತೊರೆದು ಅಮೂಲ್ಯವಾದುದನ್ನು ಉಚ್ಚರಿಸುವೆಯಾದರೆ ನೀನು ನನ್ನ ಬಾಯಿಯಂತಿರುವೆ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆ ತಿರುಗದಿರುವೆ. ತುಚ್ಛವಾದುದನ್ನು ಬಿಟ್ಟು ನಾವು ದೇವರ ಕಡೆ ತಿರುಗಿಕೊಂಡದೇ ಆದರೆ ಇವತ್ತು ಪ್ರತಿಯೊಬ್ಬರು ದೇವರ ಬಾಯಿಯಾಗಿ ಮಾರ್ಪಾಡು ಮಾಡುತ್ತಾರೆ. ಮೋಶೆ ಹೇಳಿದ, ನಾನು ಮಂದ ಬುದ್ಧಿಯುಳ್ಳವನು, ತೊದಲು ನುಡಿಯುಳ್ಳವನು, ಭಯಭ್ರಾಂತನು, ನನ್ನನ್ನು ಬಿಟ್ಟು ಬಿಡಿ. ಅದಕ್ಕೆ ಸರ್ವೇಶ್ವರ ಸ್ವಾಮಿ ಹೇಳಿದರು, ನಿನ್ನ ಬಾಯಿಯಲ್ಲಿ ನನ್ನ ವಾಕ್ಯವನ್ನು ಇಡುತ್ತೇನೆ, ಈ ಜನರಿಗೆ ನೀನು ದೇವರಾಗಿರುವೆ. ಈ ಜನರಿಗೆ ನೀನು ದೇವರಾಗಿರುವೆ. ದೇವರು ಮಾಡಿದ ಒಂದೊಂದು ಕಾರ್ಯಗಳನ್ನು ಮಾಡಲು ಈ ಪರಿಶುದ್ಧಾತ್ಮರಿಂದ ದೇವರು ನಮ್ಮನ್ನು ಅಭಿಷೇಕಿಸಿರುವುದು. ಪವಿತ್ರಾತ್ಮರ ಅಭಿಷೇಕ ಕಳೆದುಕೊಳ್ಳಬೇಡಿ, ನಷ್ಟಪಡಿಸಬೇಡಿ. ಯೇಸು ಹೇಳಿದರು, ನಾನು ಮಾಡಿದ ಎಲ್ಲ ಕಾರ್ಯಗಳಿಗಿಂತಲೂ ಹೆಚ್ಚಾಗಿ ನೀವು ಮಾಡುವಿರಿ. ಕಾರಣ, ನಾನು ಹೋದ ನಂತರ ಮತ್ತೊಬ್ಬ ಪೋಷಕರನ್ನು ಕಳಿಸಿಕೊಡುತ್ತೇನೆ. ಆ ಪರಿಶುದ್ಧಾತ್ಮರು ನಿಮ್ಮೊಳಗಿದ್ದು ಮಹತ್ ಕಾರ್ಯಗಳನ್ನು ಮಾಡುವರು. ಇವತ್ತು ಪೇತ್ರ, ಸ್ಟೇಫನ, ಪೌಲ, ಫಿಲಿಪ್ಪನ 4 ಜನ ಹೆಣ್ಣು ಮಕ್ಕಳು, ಇವರೆಲ್ಲರೂ ನಮ್ಮಂತೆ ಸಾಧಾರಣ ಮನುಷ್ಯರಾಗಿರುವ ನಮ್ಮೊಳಗೆ ಪರಿಶುದ್ಧಾತ್ಮರು ಬಂದಾಗ ನಮ್ಮನ್ನು ಅಸಾಧಾರಣ ವ್ಯಕ್ತಿಯನ್ನಾಗಿ ಮಾರ್ಪಡಿಸುತ್ತಾರೆ. ಕೊನೆಯ ದಿನಗಳಲ್ಲಿ ಪವಿತ್ರಾತ್ಮರ ಅಭಿಷೇಕ ಪ್ರಕಟಿಸಲ್ಪಡಬೇಕು, ಶಕ್ತಿ ಹರಿದು ಹೋಗಬೇಕು. ಅದಕ್ಕಾಗಿ ದೇವ ಸೇವಕರು, ಗುರುಗಳು, ಕನ್ಯಾಸ್ತ್ರೀಯರು, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳು ಈ ನಾವು ಧ್ಯಾನಿಸಿದ ಪ್ರೇಷಿತರ ಕಾರ್ಯಕಲಾಪಗಳ ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡಲಿ. ಅಂತಿಮ ಕಾಲದ ಅಭಿಷೇಕ ನಮ್ಮಲ್ಲಿ ನವೀಕರಿಸಲ್ಪಡಲಿ ಎಂದು ಅಭಿಷೇಕದಲ್ಲಿ ನಾವು ಜೀವಿಸುವ ಕೃಪೆಗಾಗಿ ಪ್ರಾರ್ಥಿಸೋಣ. ಅಳಿದು ಹೋಗುವ ಆಸ್ತಿ ಪಾಸ್ತಿಗಾಗಿ ತವಕ ಪಡಬೇಡಿ. ಏನು ಉಣ್ಣುವುದು, ಏನು ತಿನ್ನುವುದು, ಏನು ಹೊದೆಯುವುದು ಎಂದು ಇವು ಪರಕೀಯರಂತೆ ನೀವು ಚಿಂತೆ ಪಡಬೇಡಿ. ಇವೆಲ್ಲ ನಿಮಗೆ ಅಗತ್ಯ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಚೆನ್ನಾಗಿ ತಿಳಿದಿದೆ. ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ಅಗತ್ಯಗಳನ್ನು ಪೂರೈಸುವ ದೇವರು. ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿರಿ.
ದೇವರ ರಾಜ್ಯ ಕುಡಿಯುವುದು ತಿನ್ನುವುದು ಅಲ್ಲ, ಪರಿಶುದ್ಧಾತ್ಮರೇ ಆಗಿದ್ದಾರೆ. ದೇವರ ರಾಜ್ಯಕ್ಕಾಗಿ ದುಡಿಯಿರಿ. ಪವಿತ್ರಾತ್ಮರನ್ನ ಪಡೆದುಕೊಂಡು ಸುವಾರ್ತೆ ಕಟ್ಟ ಕಡೆಗೆ ಸಾರಲ್ಪಡುವಂತೆ ದೇವರ ರಾಜ್ಯಕ್ಕಾಗಿ ನಿಮ್ಮ ಕೈಲಾದಷ್ಟು ದುಡಿಯಿರಿ. ಉಳಿದದ್ದೆಲ್ಲ ಸೇರಿಸಿ ಕೂಡಿಸಿ ಕೊಡಲಾಗುವುದು. ನಾನು ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸೀನಿಯರ್ ಅಸಿಸ್ಟೆಂಟ್ ಆಗಿ. ಈಗ ಆಫೀಸಲ್ಲಿ ಇದ್ದಿದ್ರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರು, ಡೆಪ್ಯೂಟಿ ರಿಜಿಸ್ಟ್ರಾರು ಆಗ್ತಾ ಇದ್ದೆ. ಆದರೆ ಮರಣಕರವಾದ ಹಾಸಿಗೆಯಲ್ಲಿದ್ದ ನನ್ನನ್ನು ದೇವರು ಗುಣಪಡಿಸಿದರು. ಅಸಾಧ್ಯ ಎಂದು ವೈದ್ಯರು ಹೇಳಿದ್ದು ನನ್ನ ಗರ್ಭಕೋಶದಲ್ಲಿ ಸಾಧ್ಯವಾಗಿ ಮತ್ತೊಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಮರಣಾಪತ್ತಿನಿಂದ ನನ್ನನ್ನು ಕಾಪಾಡಿದ ದೇವರಿಗೆ ನಾನು ಧನ್ಯವಾದ ಸಲ್ಲಿಸಬೇಕೆಂದು ದೇವರ ರಾಜ್ಯಕ್ಕಾಗಿ ದುಡಿಯುವ ಮನಸ್ಸು ಮಾಡಿದೆ. ಉಳಿದದೆಲ್ಲ ದೇವರೇ ಮಾಡಿದರು. ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿದ್ರು. ಕೆಲಸದಿಂದ VRS ಕೊಟ್ಟರು, ಜಾಯಿಂಟ್ ಫ್ಯಾಮಿಲಿಯಿಂದ ಬಿಡುಗಡೆ ಕೊಟ್ಟರು. ಮನಸ್ಸಿದ್ದರೆ ಮಾರ್ಗ. ದೇವರ ರಾಜ್ಯಕ್ಕಾಗಿ ದುಡಿಯಬೇಕಷ್ಟೇ. ಉಳಿದದೆಲ್ಲವನ್ನು ದೇವರು ಮಾಡುವವರಾಗಿದ್ದಾರೆ. ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಕುಟುಂಬಗಳನ್ನು ಸಮರ್ಪಿಸುತ್ತೇನೆ. ಪೌಲನ ಮುಖಾಂತರ ದೇವರು ಮಹತ್ ಕಾರ್ಯವನ್ನು ಮಾಡಿ ಊರೇ ಯೇಸುವನ್ನು ಹುಡುಕಿಕೊಂಡು ಬರುವಂತಾಯಿತು. ಯಾಕೋಬನ ಬಾವಿಯ ಬಳಿ ಪ್ರಭು ಯೇಸು ನುಡಿದ ಜೀವಕರವಾದ ವಚನಗಳನ್ನು ಕೇಳಿದ ಸಮಾರ್ಯತಿ ಹೆಂಗಸು, ಸಮಾರ್ಯದ ಸ್ತ್ರೀ, ಸಮಾರ್ಯದ ಮಹಿಳೆ ಊರೇ ಯೇಸುವಿನ ಬಳಿ ಬರುವಂತೆ ಪವಿತ್ರಾತ್ಮರು ಕಾರ್ಯ ಮಾಡಿದರು. ಓ ಪರಿಶುದ್ಧಾತ್ಮರೇ, ನನ್ನಲ್ಲಿರುವ ಪಾಪದ ಸ್ವಭಾವದಿಂದ ನನ್ನನ್ನು ಬಿಡುಗಡೆ ಮಾಡಿರಿ. ನನ್ನನ್ನು ದೇವರ ಬಾಯಿಯಾಗಿ ಮಾರ್ಪಡಿಸಿ ಕ್ರಿಸ್ತನ ಅನುರೂಪದಲ್ಲಿ, ಕ್ರಿಸ್ತನ ಸ್ವಾರೂಪ್ಯದಲ್ಲಿ ನನ್ನನ್ನು ರೂಪಾಂತರಗೊಳಿಸಿ ಫಿಲಿಪ್ಪನನ್ನು ಜುಟ್ಟಿಡಿದು ತೆಗೆದುಕೊಂಡು ಹೋಗಿ ಸೇವಾ ಕಾರ್ಯವನ್ನು ಮುಗಿಸಿದ ರೀತಿಯಲ್ಲಿ ಪರಿಶುದ್ಧಾತ್ಮರೇ ನನ್ನಲ್ಲಿ ಆಳ್ವಿಕೆ ಮಾಡಿರಿ. ಪರಿಶುದ್ಧಾತ್ಮರೇ ನನ್ನ ಜೀವನವನ್ನು ವಶಪಡಿಸಿಕೊಳ್ಳಿರಿ. ನಾನು ಅಳಿಯಬೇಕು, ಪರಿಶುದ್ಧಾತ್ಮರು ನನ್ನಲ್ಲಿ ಬೆಳೆಯಬೇಕು. ಪರಿಶುದ್ಧಾತ್ಮರು ನನ್ನಲ್ಲಿ ಜೀವಾಳವು ಮಾರ್ಗದರ್ಶಕರು ಆಗಿದ್ದು ಪ್ರೇಷಿತರ ಕಾರ್ಯಕಲಾಪಗಳು ನನ್ನ ಮೂಲಕ, ನನ್ನ ಕುಟುಂಬದ ಮೂಲಕ, ನಮ್ಮ ಸಂತಾನದ ಮೂಲಕ ಲೋಕಾಂತ್ಯದವರೆಗೂ ಈ ಸುವಾರ್ತೆ ಸೇವೆ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ಮತ್ತೊಂದು ವಿಶೇಷ ರಿಕ್ವೆಸ್ಟ್ ನಿಮ್ಮ ಬಳಿ. 28ನೇ ಅಧ್ಯಾಯ ಬಂದ್ಬಿಟ್ಟಿದ್ದೀವಿ. ನಾಳೆಗೆ ಲಾಸ್ಟ್ ಪ್ಯಾಸೇಜ್ ಮುಗ್ದೋಗುತ್ತೆ. ನಾನು ಈಗಾಗಲೇ ಕೇಳಿಕೊಂಡೆ, ಸುಮಾರು ಜನ ಕಮೆಂಟ್ ಹಾಕ್ತಾ ಇದ್ದೀರಾ. ಇನ್ನು ಯಾರಿಗೆಲ್ಲ ಈ ಪ್ರೇಷಿತರ ಕಾರ್ಯಕಲಾಪಗಳು, ಬೈಬಲ್ ಸ್ಟಡಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಉಪಯೋಗವಾಗಿದೆ, ಇದರಿಂದ ನಾವು ಹೆಚ್ಚು ದೇವರನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು, ಪವಿತ್ರಾತ್ಮರ ಕಾರ್ಯ ಮಹತ್ವ ನಮ್ಮ ಜೀವಿತದಲ್ಲಿ ಹೇಗೆ ಮಾಡಬೇಕೆಂಬುದು ಜ್ಞಾನ ಪಡೆದುಕೊಂಡೆವು, ಇದೇ ರೀತಿ ಬೈಬಲ್ ಸ್ಟಡಿ ಮುಂದುವರಿಸಿದರೆ ಒಳ್ಳೆಯದು ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಳುಹಿಸಿರಿ. ಅದರ ಮೇರೆಗೆ ನಾವು ನಮ್ಮ ಸೇವಾ ಕಾರ್ಯವನ್ನು ಮುಂದುವರಿಸೋಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.